ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂತ ಗೃಹಲಕ್ಷ್ಮಿಯರಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಗೃಹಲಕ್ಷ್ಮಿ ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳ ಹಣ ಆಲ್ರೆಡಿ ಬಿಡುಗಡೆಯಾಗಿದೆ. ಹಾಗಾದ್ರೆ 4,000 ರೂಪಾಯಿ ಯಾವಾಗ ಬರುತ್ತೆ? ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಿರ್ಲಿಲ್ಲ? ಯೋಜನೆ ಏನಾದ್ರೂ ನಿಂತಿದ್ಯಾ? ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ದುಡ್ಡು ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಕಳೆದ ಕೆಲವು ದಿನಗಳಿಂದ ರಾಜ್ಯದ ಸಾವಿರಾರು ಮಹಿಳೆಯರು ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಯಾಕೆ ಮೇಡಮ್ ಇನ್ನೂ ದುಡ್ಡು ಬಂದಿಲ್ಲ ಅಂತ ಹೇಳ್ಕೊಂಡು. ಇದೀಗ ಈ ಒಂದು ಗೊಂದಲಕ್ಕೆ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಬಾಕಿ ಹಣ ಬಿಡುಗಡೆ ಬಗ್ಗೆ ದೊಡ್ಡ ಅಪ್ಡೇಟ್ ಸಿಕ್ಕಿದೆ. ಯಾರ ಖಾತೆಗೆ ಮೊದಲ ಹಣ ಬರುತ್ತೆ, ಇನ್ನೂ ಹಣ ಬಂದಿಲ್ಲ ಅಂತಂದ್ರೆ ಏನ್ ಮಾಡಬೇಕು, ಮೊಬೈಲ್ನಲ್ಲೇ ಯಾವ ರೀತಿ ಚೆಕ್ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ, ನಮ್ ದುಡ್ಡನ್ನ ಹೆಂಗ್ ಚೆಕ್ ಮಾಡೋದು ಅಂತ ಹೇಳ್ಕೊಂಡು. ಸೊ ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಸ್ನೇಹಿತರೆ, ಪ್ರತಿ ತಿಂಗಳು ಮಹಿಳೆಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾ ಆಗುವಂತ ಈ ಯೋಜನೆ ಈಗ ಲಕ್ಷಾಂತರ ಕುಟುಂಬಗಳಿಗೆ ದೊಡ್ಡ ಆರ್ಥಿಕ ಬೆಂಬಲ ಆಗಿದೆ. ತುಂಬಾ ಜನ ಬಿಸ್ನೆಸ್ ಅನ್ನ ಶುರು ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಮಕ್ಕಳ ಎಜುಕೇಶನ್ ಯೂಸ್ ಮಾಡೋದಾಗಿರ್ಬೋದು. ಈ ರೀತಿ ಈ ಒಂದು 2,000 ತಿಂಗಳ ಏನ್ 2,000 ಬರುತ್ತೋ ಮಹಿಳೆಯರಿಗೆ ಇದೊಂದು ದೊಡ್ಡ ರೀತಿಯಾಗಿ ಹೆಲ್ಪ್ಫುಲ್ ಆಗಿದೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಿಕಾಸ್ ತುಂಬಾ ಉದಾಹರಣೆಯನ್ನ ನಾವು ನೋಡಿದೀವಿ ಎಷ್ಟು ಮಹಿಳೆಯರಿಗೆ ಯೂಸ್ ಆಗ್ತಿದೆ ಅಂತ ಹೇಳ್ಕೊಂಡು. ಆದ್ರೆ ಸ್ನೇಹಿತರೆ, ಇಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಅನೇಕ ಫಲಾನುಭವಿಗಳಿಗೆ ಅಂದ್ರೆ ಮಹಿಳೆಯರಿಗೆ ಹಣ ಜಮೆ ಆಗದೆ ಇರೋದು ಒಂದ್ ರೀತಿಯಾಗಿ ಆತಂಕ ಶುರುವಾಗಿತ್ತು. ವಿಶೇಷವಾಗಿ ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳಕ್ಕಂತೂ ಇನ್ನೂ ಬಂದಿಲ್ಲ ಅನ್ನೋ ದೂರುಗಳು ಹೆಚ್ಚಾಗ್ತಾ ಇತ್ತು. ಇನ್ನೊಂದಷ್ಟು ಜನರಿಗೆ ಫೆಬ್ರವರಿ ಮಾರ್ಚು ಕೂಡ ಬಂದಿಲ್ಲ ಅಂತ ಹೇಳ್ಕೊಂಡು. ಇದೀಗ ಈ ಬಗ್ಗೆ ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾಕೆ ದುಡ್ಡು ಬರೋದು ಲೇಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ. ಸೊ ಬೆಳಗಾವಿ ಜಿಲ್ಲೆಯ ಬಾಕನೂರು ಗ್ರಾಮದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅನ್ನುವಂತ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಬಿಕಾಸ್ ತುಂಬಾ ಮಹಿಳೆಯರು ಕೇಳಿದ್ರು, ಏನಿದು ಯೋಜನೆ ಸ್ಟಾಪ್ ಆಗುತ್ತಾ ಅಂತ ಹೇಳ್ಕೊಂಡು. ನಾನು ಕೇವಲ ಮಾತು ಕೊಡುವಂತ ಸರ್ಕಾರ ಅಲ್ಲ, ಕೆಲಸ ಮಾಡಿ ತೋರಿಸುವಂತ ಸರ್ಕಾರ ಅಂತ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿರುವಂತದ್ದು. ಹಾಗೆ ಬಾಕಿ ಉಳಿದಿರುವಂತಹ ಹಣ ಬಿಡುಗಡೆ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಸೊ ಕೆಲವೊಂದು ತಾಂತ್ರಿಕ ಕಾರಣ ಅಂದ್ರೆ ಟೆಕ್ನಿಕಲ್ ಸಮಸ್ಯೆ ಆಗಿರ್ಬೋದು ಅಥವಾ ಚುನಾವಣೆ ನೀತಿ ಸಂಹಿತೆಯಿಂದ ಹಣ ಬಿಡುಗಡೆ ಸ್ವಲ್ಪ ಲೇಟ್ ಆಗಿದೆ. ಆದ್ರೆ ಈಗ ಹಂತವಾಗಿ ಹಣ ಜಮಾ ಮಾಡುವಂತ ಪ್ರಕ್ರಿಯೆ ಶುರುವಾಗಿದೆ. ಅಂದ್ರೆ ನಿಮ್ಗೆ ಸ್ಟೇಟ್ ವೈಸ್ ಹಂಗೆ ಜಮಾ ಆಗ್ತಾ ಬರುತ್ತೆ. ಇದರಿಂದ ಹಲವು ಮಹಿಳೆಯರಿಗೆ ಏನ್ ಟೆನ್ಷನ್ ಇತ್ತೋ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ. ಹಬ್ಬ ದುಡ್ಡು ಬರುತ್ತಪ್ಪ ಅನ್ನುವಂಥದ್ದು ಸಿಕ್ಕಿದೆ. ಸೊ ಈಗ ನೀವು ಕೇಳ್ಬೋದು, ಯಾಕೆ ಮೇಡಮ್ ಹಣ ಇಷ್ಟು ಲೇಟ್ ಆಗ್ತಾ ಇದೆ, ಏನ್ ರೀಸನ್ ಅಂತ ಹೇಳ್ಕೊಂಡು. ಇದಕ್ಕೆ ಇಲಾಖೆಯಿಂದ ಒಂದಷ್ಟು ಕಾರಣಗಳನ್ನ ಇಲಾಖೆ ತಿಳಿಸಿರುವಂತದ್ದು. ಸ್ನೇಹಿತರೆ, ಅಲ್ಲಿ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಸರ್ವರ್ ಹಾಗೆ ಬ್ಯಾಂಕಿಂಗ್ ತಾಂತ್ರಿಕ ಸಮಸ್ಯೆಯಿಂದ ನಿಮ್ಮ ದುಡ್ಡು ಲೇಟ್ ಆಗ್ತಾ ಇದೆ. ಇನ್ನು ಎರಡನೇದಾಗಿ ಆಧಾರ್ ಹಾಗೆ ಬ್ಯಾಂಕ್ ಖಾತೆ ಲಿಂಕ್ ಸಮಸ್ಯೆಯಿಂದ ಕೂಡ ಲೇಟ್ ಆಗುತ್ತೆ. NPCI ಮ್ಯಾಪಿಂಗ್ ದೋಷ ಏನಿರುತ್ತೋ ಅದರಿಂದಲೂ ಕೂಡ, ಜೊತೆಗೆ ಚುನಾವಣಾ ನೀತಿ ಸಂಹಿತೆ ಇದ್ದಿದ್ರಿಂದ ಅಲ್ಲೂ ಕೂಡ ಲೇಟ್ ಆಗುತ್ತೆ. ಒಂದಷ್ಟು ಖಾತೆಗಳ ಪರಿಶೀಲನೆ ನಡೀತಾ ಇದೆ. ಅಂದ್ರೆ ಆಲ್ರೆಡಿ ಒಂದಷ್ಟು ಈಗ ಮಹಿಳೆಯರು ಅಂತ ಬಂದಾಗ ಏಜ್ಡ್ ಮಹಿಳೆಯರಾಗಿರ್ಬೋದು ಅಥವಾ ಹುಷಾರಿಲ್ಲದೆ ತೀರ್ಕೊಂಡವರಾಗಿರ್ಬೋದು, ಅವರ ಖಾತೆಗೆ ತಿಂಗಳ ಹಣ ಹೋಗ್ತಾ ಇದೆ. ಸೊ ಅದನ್ನ ತಪ್ಪಿಸೋದಕ್ಕೂ ಕೂಡ ಖಾತೆಗಳ ಪರಿಶೀಲನೆ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳ ಹಣ ಏನಿದೆಯೋ ಅದು ನಿಮಗೆ ಲೇಟ್ ಆಗ್ತಾ ಇದೆ. ಸೊ ಇದಿಷ್ಟು ಮೇಜರ್ ರೀಸನ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ನಿಮ್ಮ ದುಡ್ಡು ಬಂದಿದ್ಯಾ ಇಲ್ವಾ ಅನ್ನೋದನ್ನ ನೀವು ಮೊಬೈಲ್ ಅಲ್ಲೇ ಚೆಕ್ ಮಾಡಬಹುದು. ಈಗ ಮಾರ್ಚ್ ತಿಂಗಳದು ಆಲ್ರೆಡಿ ಹಣ ಜಮಾ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೇಗೆ ಚೆಕ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ನಿಮ್ಮ ಖಾತೆಗೆ ಹಣ ಬಂದಿದ್ಯಾ ಇಲ್ವಾ ಅನ್ನೋದನ್ನ ಬೇರೆ ಯಾರ ಹತ್ರನೂ ನೀವು ಕೇಳಿ ತಿಳ್ಕೋಬೇಕು ಅಂತಿಲ್ಲ, ಅಥವಾ ಸರ್ಕಾರದ ಕಚೇರಿಗೆ ಹೋಗ್ಬೇಕು ಅಂತಿಲ್ಲ, ಖುದ್ದು ಮೊಬೈಲ್ ಅಲ್ಲೇ ಚೆಕ್ ಮಾಡಬಹುದು. ಸೊ ನಿಮ್ಮ ಮೊಬೈಲ್ ಅಲ್ಲಿ 2 ನಿಮಿಷದಲ್ಲಿ ಆರಾಮಾಗಿ ಚೆಕ್ ಮಾಡಬಹುದು. ಈಗ ನಿಮ್ಮ ಮೊಬೈಲ್ ಇತ್ತು ಅಂತಂದ್ರೆ ನೀವು ಹಂಗೆ ಚೆಕ್ ಮಾಡ್ಕೊಳ್ಳಿ. ಮೊದಲು ನೀವು ಗೂಗಲ್ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡಬೇಕು. ಅಲ್ಲಿ DBT ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಕಾರದ ಅಧಿಕೃತ ಅಪ್ಲಿಕೇಶನ್ ಬರುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ
ಆಧಾರ್ ಸಂಖ್ಯೆ ಹಾಗೆ OTP ಮೂಲಕ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಅಲ್ಲಿ ನೀವು ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅನ್ನುವಂಥದ್ದು ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಸ್ಕೀಮ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ನಿಮ್ಮ ಖಾತೆಗೆ ಇದುವರೆಗೆ ಎಷ್ಟು ಹಣ ಜಮೆ ಆಗಿದೆ, ಯಾವ ತಿಂಗಳ ಹಣ ಬಂದಿದೆ, ಯಾವುದು ಬಾಕಿ ಇದೆ, ಎಲ್ಲ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಇಷ್ಟು ತಿಂಗಳು ಎಷ್ಟು ಬಂದಿದೆ ಅನ್ನೋದು ಗೊತ್ತಾಗುತ್ತೆ, ಈ ತಿಂಗಳು ಬಂದಿಲ್ಲ ಅನ್ನೋದ್ರ ಕೂಡ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ನೀವು ಆರಾಮಾಗಿ ಒಂದು 2 to 3 minutes ಅಲ್ಲಿ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು. ಸೊ ಮಾರ್ಚ್ ತಿಂಗಳ ಹಣ ಬಂದಿದೆಯಾ ಅನ್ನುವಂಥದ್ದು ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇನ್ನು ಸ್ನೇಹಿತರೆ, ಈಗ ಮೊಬೈಲ್ ಅಲ್ಲಿ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ಹೇಳಿದೆ. ಇನ್ನೂ ಕೂಡ ಹಣ ಬರದಿದ್ರೆ ಒಂದಷ್ಟು ಕೆಲಸಗಳನ್ನ ನೀವು ಮಾಡಬೇಕಾಗತ್ತೆ. ಸೊ ತುಂಬಾ ಜನರಿಗೆ ಇರುವಂಥದ್ದು, ಓಕೆ ಸ್ಟೇಟಸ್ ಹೆಂಗ್ ಚೆಕ್ ಮಾಡ್ಬೇಕು ಗೊತ್ತಾಯ್ತು, ಬಟ್ ಹಣನೇ ಬರ್ತಾ ಇಲ್ಲ. ಇದಕ್ಕೆ ಮೇನ್ ರೀಸನ್ ಏನು? ಸೊ ಮೊದಲನೇದಾಗಿ ಬ್ಯಾಂಕ್ ಖಾತೆ, ನಿಮ್ಮ ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಆಧಾರ್ ಲಿಂಕ್ ಆಗಿದೆಯಾ ನೋಡ್ಕೊಳ್ಳಿ. ಇನ್ನು NPCI ಮ್ಯಾಪಿಂಗ್ ಸರಿಯಾಗಿದೆಯಾ ನೋಡ್ಕೊಳ್ಳಿ. ಸೊ DPT ಸೇವೆ ಚಾಲ್ತಿಯಲ್ಲಿದೆಯಾ, ರೇಷನ್ ಕಾರ್ಡ್ ಮಾಹಿತಿ ಸರಿಯಾಗಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಬಿಕಾಸ್ ಯಾಕೆ ಅಂತಂದ್ರೆ ರೇಷನ್ ಕಾರ್ಡ್ ಅಲ್ಲಿ ತಪ್ಪು ಮಾಹಿತಿ ಇತ್ತು ಅಂತಂದ್ರೆ, ಅಥವಾ ನೀವು ರೇಷನ್ ಕಾರ್ಡ್ ಅಲ್ಲಿ ಒಂದು ಹೆಸರು ಕೊಡೋದಾಗಿರ್ಬೋದು, ಅಥವಾ ಮೊಬೈಲ್ ನಂಬರ್ ಚೇಂಜ್ ಮಾಡಿರೋದಾಗಿರ್ಬೋದು, ಅಥವಾ ನೀವು ಬ್ಯಾಂಕ್ ಅಕೌಂಟ್ ಅನ್ನ ಯೂಸೇ ಮಾಡ್ತಾ ಇಲ್ಲ ಒಂದಷ್ಟು ತಿಂಗಳುಗಳಿಂದ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರದೇ ಇರೋದಕ್ಕೆ ಇದು ಕೂಡ ರೀಸನ್ ಆಗಿರ್ಬೋದು. ನಾನು ಏನ್ 4 ರಿಂದ 5 ಪಾಯಿಂಟ್ ಹೇಳಿದ್ನೋ ಅದೆಲ್ಲವನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಅಷ್ಟು ಕರೆಕ್ಟ್ ಇತ್ತು ಅಂತಂದ್ರೆ ನೀವು ಸರ್ಕಾರಿ ಕಚೇರಿಗೆ ಹೋಗಿ ಕ್ಲಾರಿಫಿಕೇಶನ್ ಅನ್ನ ತಗೋಬಹುದು. ಬಟ್ ಇಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ನೀವು ಸರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಗೃಹಲಕ್ಷ್ಮಿ ಹಣ ಬಾರದೇ ಇರೋದಕ್ಕೆ ಇದು ಕೂಡ ರೀಸನ್ ಆಗಿರುತ್ತೆ. ಸೊ ಹಾಗಾದ್ರೆ ಈಗ ಮಾಹಿತಿ ಎಲ್ಲವೂ ಕೂಡ ಸರಿಯಾಗಿತ್ತು, ಆದ್ರೂ ಕೂಡ ಯಾಕೆ ಲೇಟ್ ಆಗ್ತಾ ಇದೆ? ಸೊ ಸಿಂಪಲ್, ನೀವು ಸಮೀಪದ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಸಮಸ್ಯೆಯನ್ನ ಸರಿಪಡಿಸ್ಕೊಳ್ಬಹುದು ಸ್ನೇಹಿತರೆ. ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ, ಈ ರೀತಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ನೀವು ಒಂದು ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬಹುದು. ಈಗ ಮೈನ್ ಇರುವಂತದ್ದು, ಯಾವಾಗ ಮೇಡಮ್ ಹಣ ಬರುತ್ತೆ ಅಂತ ಹೇಳ್ಕೊಂಡು, ಮಾರ್ಚ್ ಏಪ್ರಿಲ್ ತಿಂಗಳು ಹಣ ಬರುತ್ತೆ ಅಂತ ಹೇಳಿದೆ ಅಲ್ವಾ? ಸೊ ಮಾರ್ಚ್ ಏಪ್ರಿಲ್ ತಿಂಗಳ ಹಣ ಆಲ್ರೆಡಿ ಜಮಾ ಆಗ್ತಾ ಇದೆ. ಸಚಿವೆ ನೀಡಿರುವಂತಹ ಮಾಹಿತಿ ಪ್ರಕಾರ ಮುಂದಿನ 4 ರಿಂದ 5 ದಿನಗಳ ಒಳಗಡೆ ಮಾರ್ಚ್ ತಿಂಗಳ ಬಾಕಿ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ನಂತರ ನಿಮಗೆ 8 ರಿಂದ 10 ದಿನಗಳ ಒಳಗಡೆ ಏಪ್ರಿಲ್ ತಿಂಗಳ ಕಂತು ಕೂಡ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇನ್ನೂ ಹಣ ಬಂದಿಲ್ಲ ಅಂತ ಆತಂಕ ಪಡೋ ಅಗತ್ಯ ಇಲ್ಲ. ಸೊ ನಿಮಗೆ ಬಾಗಲಕೋಟೆ ಆಗಿರ್ಬೋದು ಅಥವಾ ಹಾಸನ ಆಗಿರ್ಬೋದು, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಣ ಜಮೆ ಆಗ್ತಾ ಇದೆ. ಸೊ ನನಗ್ ಬಂದಿರೋಂಥ ಮಾಹಿತಿ ಪ್ರಕಾರ, ಜೊತೆಗೆ ನಾವು ಒಂದಷ್ಟು ಅಪ್ಡೇಟ್ ವಿಡಿಯೋಗಳಲ್ಲಿ ನಾನು ಕಮೆಂಟ್ಗಳನ್ನ ಚೆಕ್ ಮಾಡ್ತಾ ಇದೆ. ಸೊ ಮಾರ್ಚ್ ತಿಂಗಳ ಹಣ ಒಂದಷ್ಟು ಜನರಿಗೆ ಆಲ್ರೆಡಿ ಜಮಾ ಆಗಿದೆ. ಸೊ ಇನ್ನೂ ಕೂಡ ನಿಮಗೆ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂತಂದ್ರೆ ಒಮ್ಮೆ ನೀವು ಮೊಬೈಲ್ ಅಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಮ ಹತ್ರದ ಗ್ರಾಮವನ್ನಾಗಿರ್ಬೋದು, ಬೆಂಗಳೂರನ್ನ, ಈ ತರ ನೀವು ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕವಾಗಿ ಬೆಂಬಲ ನೀಡುತ್ತಿರುವಂತ ಒಂದೊಳ್ಳೆ ಯೋಜನೆಯಾಗಿದೆ. ಸೊ ಈಗ ಸರ್ಕಾರದಿಂದ ಸ್ಪಷ್ಟ ಮಾಹಿತಿ ಬಂದಿರೋದ್ರಿಂದ ಫಲಾನುಭವಿಗಳಲ್ಲಿ ಮತ್ತೆ ಒಂದು ರೀತಿಯಾಗಿ ನಂಬಿಕೆ ಬಂದಿರುವಂತದ್ದು. ಮುಂದಿನ ಕೆಲ ದಿನಗಳಲ್ಲಿ ಹಂತ ಹಂತವಾಗಿ ಹಣ ಜಮಾ ಆಗುವಂತ ನಿರೀಕ್ಷೆ ಇದೆ ಸ್ನೇಹಿತರೆ. ಸೊ ನಿಮ್ಮ ಖಾತೆಗೆ ಹಣ ಬಂದಿದ್ಯಾ ಇಲ್ವಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ನೀವು ಯಾವ ಊರಿನವರು, ಯಾವಾಗ ದುಡ್ಡು ಬಂತು, ಯಾವ ತಿಂಗಳು ದುಡ್ಡು ಬಂತು ಹೇಳ್ಕೊಂಡು, ಇದರಿಂದ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂತಂದ್ರೆ ಇನ್ನೂ ಕೂಡ ದುಡ್ಡು ಬಂದಿಲ್ಲ, ಈ ಯೋಜನೆ ಸ್ಟಾಪ್ ಆಯ್ತಾ ಅಂತ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಈ ಒಂದು ತಿಂಗಳ ಒಳಗಡೆ ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳ ಹಣ ಬರುತ್ತೆ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.